ಬಸವನಗುಡಿ ಅಧ್ಯಕ್ಷರಾಗಿದ್ದು, ಏನು ಪಶ್ಚಿಮ ವಿಭಾಗದ ಅಧ್ಯಕ್ಷರಾಗಿ ನಮ್ಮೊಂದು ಅಧಿಕಾರವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು, ದೇವೇಗೌಡಪ್ಪಾಜಿ ರಮೇಶ್ ಗೌಡರೆಲ್ಲ ಸೇರಿ ಏನು ಕೊಟ್ಟಿದ್ದಾರೆ, ಆ ಒಂದು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬರ್ತಾರೆ. ಅವರಿಗೆಲ್ಲ ಸಾವಕಾಶವಾಗಿ ಅವಕಾಶ ಜಾಗ ಇರಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಚೇರಿನ ನವೀಕರಣಗೊಳಿಸಿದ್ದೀವಿ. ಈ ಒಂದು ಕಚೇರಿ ಸದಾ ನಮ್ಮ ಒಂದು JDS ಪಕ್ಷದ ಕಾರ್ಯಕ್ರಮಗಳು ಮಾತ್ರನೇ ಸ್ಥಿಮಿತವಾಗಿರುತ್ತೆ, ಬೇರೆ ಯಾವುದೇ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವೇನು ಪಕ್ಷವನ್ನು ಸಂಘಟನೆಗೊಳಿಸೋದಕ್ಕೆ ಇವತ್ತೇನು ಒಂದು ವ್ಯಾನ್ ನಾವು ರೆಡಿ ಮಾಡಿಟ್ಟಿದ್ದೀವಿ, ಅದನ್ನು ಡಿಜಿಟಲ್ ವ್ಯಾನ್ ಏನಿದೆ ಅದರಲ್ಲಿ ನಮ್ಮ ಪಕ್ಷದ ಮುಖಂಡರು ಮಾಡುವಂಥ ಕಾರ್ಯಕ್ರಮಗಳನ್ನ ನಮ್ಮ ಬಸವನಗುಡಿ ಮತ್ತು ಪಶ್ಚಿಮ ಭಾಗದಲ್ಲಿ ವಿಚಾರಗೊಳಿಸೋದು. ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನ 2028ಕ್ಕೆ ನಮ್ಮ ಕುಮಾರಣ್ಣ ಅವರ ನಾಯಕತ್ವದ ಸರ್ಕಾರ ಬರಲೇಬೇಕು. ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ, ಅದನ್ನೆಲ್ಲ ಸಾರ್ವಜನಿಕ ತಿಳಿಸಬೇಕು ಅನ್ನೋ ಒಂದು ಇದರಿಂದಲೇ ನಾವು ಡಿಜಿಟಲ್ ವ್ಯಾನ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಕುಮಾರಣ್ಣವರು, ದೇವೇಗೌಡಪ್ಪಾಜಿ ಮಾಡಿದ ಕಾರ್ಯಕ್ರಮಗಳನ್ನು ತಿಳಿಸಿ ಕಾಂಗ್ರೆಸ್ ಸರ್ಕಾರ ಏನು ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನೆಲ್ಲ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ 28ಕ್ಕೆ ಕುಮಾರಣ್ಣ ಸರ್ಕಾರ ಬರೋದೇ ನಮ್ಮ ಗುರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ಈ ಒಂದು ಸಣ್ಣ ಕಚೇರಿಯನ್ನು ಪುನರಾರಂಭ ಮಾಡಿದ್ದೀವಿ. ಸರ್, ಜೊತೆಗೆ ಇವತ್ತು ನೈಸ್ ರೋಡ್ ಅವಧಿ ಮುಗಿದ್ರೂ ಅದು ಕೋರ್ಟಲ್ಲಿ ಆರ್ಡರ್ ಆಗಿದೆ. ನಮ್ಮ ಪಕ್ಷದ ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದನ್ನು ನಮ್ಮ ವರಿಷ್ಠರ ಮೂಲಕ, ನಮ್ಮ ಪಕ್ಷದ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಇವಾಗ ಏನು ಬಿಡದಿ ಹೋರಾಟ ಮಾಡೋದು ಆ ರೀತಿ ಹೋರಾಟ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.